ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವಿಕುಮಾರ್ ಸಿಂಗೆ ಮಾತನಾಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಇರುವ ಹೊಸ ಬಬಲಾದಿ ಮಠದ ಸದಾಶಿವಜ್ಜನವರ ಬಂಧನವಾಗಿರುವುದು ಸುಳ್ಳು ಸುದ್ದಿ ಹರಡಿದ್ದು, ಭಕ್ತರು ಸುಳ್ಳು ಸುದ್ದಿಗೆ ಕಿವಿಕೊಡಬಾರದು ಎಂದು ಶಿವರುದ್ರಯ್ಯ ಅಜ್ಜನವರು ಹೇಳಿದರು. ಜಮಖಂಡಿ ನಗರದ ರಮಾನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರ ಸಬಕಾಳೆ ಎಂಬ ವ್ಯಕ್ತಿಯು ಚಕ್ರವರ್ತಿ ಸದಾಶಿವಜ್ಜನವರಲ್ಲಿ ಒಳ್ಳೆಯದು ಆಗಲೆಂದು ಸಂಕಲ್ಪ ಮಾಡಿಕೊಂಡಿದ್ದರಂತೆ. ಅವರಿಗೆ ಒಳ್ಳೆಯದು ಆದ ಕಾರಣ ಶ್ರೀಮಠಕ್ಕೆ ದೇಣಿಗೆ ರೂಪದಲ್ಲಿ ಹಾಗೂ ಮಠದ ಅಭಿವೃದ್ಧಿಗಾಗಿ ದಾಸೋಹಕ್ಕಾಗಿ ಹಣವನ್ನು ನೀಡುತ್ತಾರೆ. ಅದು ಗೋಕಾಕಿನ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನಲ್ಲಿ ನಡೆದ ಹಣದ ಹಗರಣ ಎಂಬುದರ ಬಗ್ಗೆ ಗೊತ್ತಿರುವುದಿಲ್ಲ ಎಂದರು. ಸಿಐಡಿ ಅಧಿಕಾರಿಗಳು ನಮಗೆ ನೋಟಿಸ್ ನೀಡಿದ ಮೇಲೆ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನ ಹಣದ ಬಗ್ಗೆ ಹಗರಣ ತಿಳಿದಿರುತ್ತದೆ. ಸಿಐಡಿ ಅಧಿಕಾರಿಗಳು ಕೇವಲ ವಿಚಾರಣೆಗೆ ಮಾತ್ರ ಕರೆದುಕೊಂಡು ಹೋಗಿದ್ದರು. ಅವರ ವಿಚಾರಣೆಗೆ ನಾನು ಸ್ಪಂದಿಸಿದೆ. ನಮ್ಮ ಮೇಲೆ ಇರುವುದು ಸುಳ್ಳು ಆರೋಪವಾಗಿದೆ. ನಾನು ಪೊಲೀಸರ ಬಂಧನದಲ್ಲಿ ಇರುವುದಿಲ್ಲ. ಎಲ್ಲವೂ ಸುಳ್ಳು ಸುದ್ದಿ ಹರಡಿದೆ. ಭಕ್ತರು ಇಂತಹ ಸುಳ್ಳು ಸುದ್ದಿಗೆ ಕಿವಿಕೊಡಬಾರದೆಂದು ಭಕ್ತರಲ್ಲಿ ಕೇಳಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಸದಾಶಿವಜ್ಜನವರು ಹಾಗೂ ಶಿವರುದ್ರಯ್ಯ ಅಜ್ಜನವರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 999647 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸಂಚಿಕೆಯೊಂದಿಗೆ. ನಮಸ್ಕಾರ. ನಾವು ವಿರೋಧದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ. ಆ ಸಂದರ್ಭದಲ್ಲಿ ಮಠದ ಇದ್ದಂಥ ಭಕ್ತರಿಗೆ ಕೇಳ್ತಾನೆ, ಅಜ್ಜಾರ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ, ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆಯನ್ನು ಕೊಡ್ತೇನೆ ಅಂತ ಹೇಳಿದಾಗ, ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ. ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಇಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ, ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತೆ ಪುನಃ ಏನು ಮಾಡ್ತಾನಂದ್ರೆ, ಮುಂದಿನ ರವಿವಾರ ದಿನ ಬರ್ತಾನೆ. ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ, ನಾನು ಈ ಮಠಕ್ಕೆ ಬರೋಣ, ನನಗೆ ಒಳ್ಳೇದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತೀನಂದ. ಆದ ಕಾರಣ ಕೊಡಪ್ಪ, ನೀವು ಕೊಡೋದಾದ್ರೆ ಕೊಡು ಅಂತ ಹೇಳಿದ್ವಿ ಎಲ್ಲರೂ. ಹಿರಿಯರ ಸಮ್ಮುಖದಲ್ಲಿ ಅವ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಏನಪ್ಪ ಅಂದ್ರೆ ಹೇಳೋದಂದ್ರೆ, ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ. ಭಕ್ತರಿಲ್ಲ ಅಂದ್ರೆ ಮಠ ಮಂದಿರಗಳು ನಡೆಯೋದಿಲ್ಲ. ಅದಕ್ಕೆ ಆ ಭಕ್ತರ ಏನು ಮಾಡ್ತಾರಂದ್ರೆ ಮಠಕ್ಕೆ ದೇಣಿಗೆ ಕೊಡಾಕತ್ತಾರಂದ್ರೆ ಯಾವ ರೀತಿ ಕೊಡಾಕತ್ತಿ, ಹೆಂಗೆ ತೊಗೊಂಬಂದು, ಎಲ್ಲೇ ತೊಗೊಂಬಂದಿ ಅಂತ ಕೇಳೋದು ನಮ್ಮ ಧರ್ಮ ಅಲ್ಲ. ಒಬ್ಬ ಏನು ಮಾಡಾಕತ್ತಾನಂದ್ರೆ ಭಕ್ತ ದೇಣಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋ ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳು, ಒಬ್ಬ ಮಹಾತ್ಮರದ ಜೋಳಿಗಿರ್ತದೆ. ಅವ ಎಲ್ಲಿಂದ ತೊಗೊಂಬಂದಾನು, ಹೆಂಗೆ ತೊಗೊಂಬಂದಂತ ಕೇಳೋದು ನಮ್ಮದು ಇರಂಗಿಲ್ಲ. ಅದೇ ರೀತಿಯಾಗಿ ಸಾಗರ ಸಬಕಾಳಿ ಎಂಬುವನು ಏನು ಮಾಡ್ತಾನಪ್ಪ ಅಂದ್ರೆ, ಅವ ನಮಗೇನು ಮಾಡ್ತಾನಂದ್ರೆ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನೆ. ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವ ದೇಣಿಗೆ ಕೊಡ್ಕೋತ ಬಂದ ಏನಪ್ಪ ಅಂತಂದ್ರೆ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದೆ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನೆ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟಿಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲ ಅದನ್ನ ಲಿಸ್ಟ್ ತೆಗಿತಾರ. ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಗತ್ತಪ್ಪ ಅಂದ್ರೆ ಜಮಖಂಡಿಯ ಹೊಸ ಬಬಲಾದಿ ಮಠಕ್ಕೆ ಅಮೌಂಟ್ ಬಂದಂತ CID ಗೊತ್ತಾಗ್ತದೆ. ಆ ಗೊತ್ತಾದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರೆ ಆ CID ಅಧಿಕಾರಿಯವರು ಏನು ಮಾಡ್ತಾರಂದ್ರೆ ಒಂದು ನಮಗೆ ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸವನ್ನು ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನು ಕೊಟ್ಟು ಏನು ಮಾಡ್ತೀವಿ ಅಂದ್ರೆ ನಾವು ಜನವರಿ 6ನೇ ತಾರೀಕು ಆ ನೋಟಿಸ್ಗೆ ಗೌರವವನ್ನು ಕೊಟ್ಟು ನಾವು ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಾಗಿ ಬರ್ತೀವಿ. ಅದೇ ಥರ ಫೆಬ್ರವರಿ 10ನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರನಾಗಿ ಮಾರ್ಚ್ 21 ಮತ್ತು 22ನೇ ತಾರೀಕು ನಾವು ವಿಚಾರಣೆ ಏನಾಗತ್ತಂತೆ ಗೋಕಾಕ್ ಸ್ಟೇಷನ್ಗೆ ಹೋಗಿದ್ದೇವೆ. ಬರ್ತಾ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ, ಅರೆಸ್ಟು ಆಗಿಲ್ಲ. ಆದರೆ ಏನಪ್ಪ ವಿಷಯ ಏನಾಗೈತೆ ಅಂದ್ರೆ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ. ನಾವು ವಿಚಾರಣೆಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಅಲ್ಲಿ ಪೂಜ್ಯರ ಬಂಧನವೂ ಆಗಿಲ್ಲ, ಅಲ್ಲಿ ಅರೆಸ್ಟು ಪೂಜ್ಯರನ್ನ ಮಾಡಿಲ್ಲ. ಅದೇ ರೀತಿ ಇನ್ನು ಎಲ್ಲ ಭಕ್ತರಿಗೆ ತಿಳುವುದೇನೆಂದ್ರೆ ಒಬ್ಬರ ಪೂಜ್ಯರ ಬಂಧನ ಆಗೈತೆ ಅಂತ ಏನು ಮೂಡಿಸಿದಾರ ಅದು ಸುಳ್ಳು ಸುದ್ದಿ ಐತಿ. ಅದಕ್ಕೆ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಎಲ್ಲರಿಗೂ ಪೂಜ್ಯರ ಇಲ್ಲಿ ನಮ್ಮ ಸೈಡ್ ಅದಾರ,
ಎಲ್ಲರಿಗೂ ಏನಪ್ಪ ಭಕ್ತರಿಗೆ ಮೂಡಿದ್ಲೆ ಅದು ಸುಳ್ಳು ಸುದ್ದಿ ಐತಿ. ಇನ್ನೊಂದು ಹೇಳೋದೇನಪ್ಪ ಅಂದ್ರೆ ಆ ಗುರು ಸದಾಶಿವಮೂರ್ತಿ ಮತ್ತು ಚಂದ್ರಮ್ಮ ತಾಯಿ ಮತ್ತು ಚಿಕ್ಕಮ್ಮನ ಮಠ ಅತಿ ವಿಜೃಂಭಣೆಯಿಂದ ಮಠದಲ್ಲಿ ನಡೆಯಕತ್ತತೆ. ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆ ದಿವಸ ದಾಸೋಹ ಸಹಿತ ಇರ್ತತೆ. ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ